ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬುಧವಾರ ಬೆಳಗ್ಗೆ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ಶನಿವಾರ ಮತ್ತು ಬುಧವಾರ ನಮ್ಮ ಮನೆ ವಾರ, ಅವತ್ತು ಪೂಜೆ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ರೆಡಿ ಮಾಡಿ ಇಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಬಂದು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಪಾಪು ಮಲಗಿದ್ದಾಳೆ. ಅವಳು 10 ಗಂಟೆ 10:30 ಅಷ್ಟರಲ್ಲೆಲ್ಲ ಮಲ್ಕೊತಾಳೆ. ಇವಾಗ ಟೈಮು 10-10:30 ಆಗಿದೆ ಟೈಮು. ಪಾಪುನ ಮಲಗಿಸಿದ ಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡಿರೋದು. ಅಂದರೆ ಅವಳನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತು ಟೈಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಪೂಜೆ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನಕ್ಕೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಬೇಕು. ಪಾಪು ಮಲಗಿರೋ ಟೈಮಲ್ಲೇ ನಾನು ಎಲ್ಲ ಮಾಡ್ಕೊಂಬಿಡ್ತೀನಿ. ಅವಳು ಎದ್ದರೆ ಮಾಡೋಕ್ಕೆ ಬಿಡಲ್ಲ. ಅದಕ್ಕೇ ಮಧ್ಯದಲ್ಲಿ ಏನಾದರೂ ಎದ್ದರೆ ಅವರ ಅಪ್ಪ ನೋಡ್ಕೊತಾರೆ, ಇಲ್ಲಾಂದರೆ ನಾನೇನೇ ನೋಡ್ಕೊಬೇಕಾಗುತ್ತೆ. ಅದಕ್ಕೆ ಆದಷ್ಟು ಅವಳು ಮಲಗಿರೋ ಟೈಮಲ್ಲೇ ಮನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇರ್ತೀನಿ. ಪೂಜೆ ಮಾಡಿದ್ದಾದಮೇಲೆ ನಾನು ತಿಂಡಿ ಮಾಡಿ ಮನೆಯವ್ರಿಗೆಲ್ಲ ತಿಂಡಿ ಕೊಟ್ಟು ನೆಕ್ಸ್ಟು ನಾನು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ಕೊಬೇಕು. ಇವಾಗ ಸ್ವಲ್ಪ ದಿನಸಿ ಎಲ್ಲ ಖಾಲಿಯಾಗಿತ್ತು. ದಿನಸಿ ಎಲ್ಲ ತುಂಬೋಣ ಅಂತ ಡಬ್ಬಗಳೆಲ್ಲ ತೊಳೆದು ಇಟ್ಟಿದ್ದೆ. ಅಂದರೆ ಬಾಕ್ಸ್ಗಳನ್ನ, ಸ್ಟೋರೇಜ್ ಬಾಕ್ಸ್ಗಳೆಲ್ಲ ತೊಳೆದು ಇಟ್ಟಿದ್ದೆ. ನೆನ್ನೆನೇ ಎಲ್ಲ ಬಾಕ್ಸ್ ಖಾಲಿ ಮಾಡಿ ಆವಾಗಲೇ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡ್ರೆ, ಅಂದರೆ ಖಾಲಿ ಆದಾಗ ಮತ್ತೆ ತೊಳೆದು ಮತ್ತೆ ರೀಸ್ಟೋರ್ ಮಾಡೋದ್ರಿಂದ ಡಬ್ಬಗಳೆಲ್ಲ ಚೆನ್ನಾಗಿ ಕಾಣುತ್ತೇನು. ವೈಟ್ ಕಲರ್ ಡಬ್ಬ ಆಗಿರೋದ್ರಿಂದ ಏನೇ ಮುಟ್ಟಿದ್ರೂ ನಾವು ಪದೇ ಪದೇ ತೊಗೊತಾ ಇರುವಾಗ ಮುಟ್ತಾ ಇದ್ದರೆ ಕರೆ ಎಲ್ಲ ಕಾಣಿಸುತ್ತೆ, ಅದು ಕೊಳೆ ಥರ ಕಾಣಿಸ್ತಾ ಇರುತ್ತೆ, ಚೆನ್ನಾಗಿ ಕಾಣಲ್ಲ ಕ್ಲಿಯರಾಗಿ. ಅದಕ್ಕೇ ಖಾಲಿ ಆದ ತಕ್ಷಣ ಮತ್ತೆ ತೊಳೆದು ಇಟ್ಟಿರ್ತೀನಿ. ನೆಕ್ಸ್ಟು ನಾನು ಖಾಲಿಯಾಗಿರೋ ಸಾಮಾನುಗಳನ್ನ ತುಂಬುವಾಗ ಅದೇನು ಆ ಥರ ಗಲೀಜಾಗೆಲ್ಲ ಕಾಣಲ್ಲ, ಚೆನ್ನಾಗಿ ಕಾಣುತ್ತೆ ಇಟ್ಟಾಗನು. ಅದಕ್ಕೋಸ್ಕರ ಮೊದಲೇ ನಾನು ಬಾಕ್ಸ್ಗಳನ್ನೆಲ್ಲ ತೊಳೆದು ಇಟ್ಟು ಇವಾಗ ಸಾಮಾನುಗಳನ್ನೆಲ್ಲ, ದಿನಸಿಗಳನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಫಸ್ಟೇ ರೈಸ್ ಮಾಡೋಕ್ಕೆ ಇಟ್ಬಿಟ್ಟಿರ್ತೀನಿ. ಏನಕ್ಕಂದರೆ ಪಾಪು ಮಧ್ಯದಲ್ಲಿ ಏನಾದರೂ ಎದ್ದರೆ ಅವಳಿಗೆ ಅನ್ನದ ಜೊತೆ ಏನಾದರೂ ತುಪ್ಪ ಏನಾದರೂ ಹಾಕಿ ತಿನ್ನಿಸ್ಬೋದು. ಸಾಂಬಾರು ಆಗೋವರೆಗೂ ವೆಯ್ಟ್ ಮಾಡಲ್ಲ ಅವಳು. ಮಧ್ಯಾಹ್ನ ಆಗಿರೋದ್ರಿಂದ ಫಸ್ಟು ರೈಸ್ಗೆ ಇಟ್ಬಿಟ್ಟು ಆಮೇಲೆ ಸಾಂಬಾರು ರೆಡಿ ಮಾಡ್ಕೊತೀನಿ. ಏನಿಲ್ಲ, ಇವತ್ತು ಸಿಂಪಲ್ಲಾಗಿ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದ್ರದ್ದು ರೆಸಿಪಿ ಎಲ್ಲ ಏನು ತೋರ್ಸೋಕೆ ಹೋಗಲ್ಲ. ಏನಕ್ಕಂದರೆ ಆಲ್ಮೋಸ್ಟ್ ಎಲ್ರಿಗೂ ತರಕಾರಿ ಸಾಂಬಾರು ಮಾಡೋಕ್ಕೆ ಬರುತ್ತೆ. ಬೇಳೆ ಮತ್ತು ತರಕಾರಿನೆಲ್ಲ ಬೇಯಿಸ್ಕೊಂಡು ರುಬ್ಬಿರೋಂಥ ಖಾರನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ, ವಿಜಲ್ ಹೊಡ್ಸ್ಕೊಂಡ್ರೆ, ಒಂದೇ ಒಂದು ವಿಜಲ್ ಹೊಡ್ಸ್ಕೊಂಡ್ರೆ ತರಕಾರಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ತರಕಾರಿ ಸಾಂಬಾರೆಲ್ಲ ಮಾಡಿದ್ದಾಯಿತು. ರೈಸ್ ಮಾಡಿದ್ದೆ, ಸಾಂಬಾರು ರೆಡಿ ಆಯ್ತು. ಇವಾಗ ಹಾಕ್ಕೊಂಡು ಊಟ ಮಾಡಬೇಕಷ್ಟೇ. ಮಧ್ಯಾಹ್ನ ಏನಿರುತ್ತೆ, ನಾನು ಮನೇಲಿ ಏನು ಮಾಡ್ತೀನಿ, ತರಕಾರಿ ಸಾಂಬಾರು ಇರ್ಬೋದು, ರೈಸ್ ಇರ್ಬೋದು, ಮುದ್ದೆ ಏನಿರುತ್ತೆ ಅದನ್ನೇ ಊಟ ಮಾಡ್ತೀನಿ. ಜೊತೆಗೆ ಏನಾದರೂ ಒಂದು ಸೌತೆಕಾಯಿ ಇಲ್ಲಾಂದರೆ ತರಕಾರಿ ಏನಾದರೂ ಇಟ್ಕೊಂಡು ತಿಂತೀನಿ. ಡೈಲಿ ಮಧ್ಯಾಹ್ನದ ಹೊತ್ತು ನಾನು ಒಂದು ಮೊಟ್ಟೆನ ಹಾಕ್ಕೊಂಡು ತಿಂತೀನಿ. ಏನಕ್ಕಂದರೆ ಹಾಸ್ಪಿಟಲಲ್ಲಿ ಹೇಳಿದ್ದಾರೆ ಮೊಟ್ಟೆ ತಿನ್ನಿ ಚೆನ್ನಾಗಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ವಾರ ಆಗಿರೋದ್ರಿಂದ ಬುಧವಾರ ಶನಿವಾರ ನಾನು ನಾನ್ ವೆಜ್ ತಿನ್ನಲ್ಲ. ಅದಕ್ಕೋಸ್ಕರ ಇವತ್ತು ಮೊಟ್ಟೆ ಹಾಕ್ಕೊತಾ ಇಲ್ಲ. ಸೌತೆಕಾಯಿ ಇತ್ತು, ಸೌತೆಕಾಯಿನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಏನಾದರೂ ಒಂದು ಒಟ್ಟಿನಲ್ಲಿ ತರಕಾರಿ ಇರಬೇಕು. ಏನಾದರೂ ಕಾಳು ಪಲ್ಯ ಏನಿರುತ್ತೆ ಅದನ್ನು ಹಾಕ್ಕೊಂಡು ತಿಂತೀನಿ. ಪ್ರೋಟೀನ್ ಜಾಸ್ತಿ ಅವಶ್ಯಕತೆ ಇರುತ್ತೆ ಈ ಟೈಮಲ್ಲಿ. ಮತ್ತು ಬ್ಲಡ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ ನನಗೆ. ಅದಕ್ಕೋಸ್ಕರ ಅವರು ಹೇಳಿದ್ದಾರೆ ಮೊಟ್ಟೆ ಎಲ್ಲ ಚೆನ್ನಾಗಿ ತಿನ್ನು, ಹಾಲು ಮೊಟ್ಟೆ ಮತ್ತು ತರಕಾರಿ ಎಲ್ಲನೂ ಚೆನ್ನಾಗಿ ತಿನ್ನು, ಹಣ್ಣು ಎಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಮನೇಲಿ ಏನಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹಂಗೇ ತಿಂತಾ ಇರ್ತೀನಿ. ಇವತ್ತು ಸೌತೆಕಾಯಿ ಇತ್ತು, ಅದನ್ನು ನಂಚ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಪಾಪನೂ ಕೇಳ್ತಾ ಇದ್ಲು ಮಧ್ಯ ಮಧ್ಯ. ಅವಳಿಗೆ ಸೌತೆಕಾಯಿ ಎಲ್ಲ ಅಂದರೆ ತುಂಬ ಇಷ್ಟ.
ಊಟ ಎಲ್ಲ ಮಾಡಿದ್ದಾಯ್ತು. ಚಿದುದು ಆಟ ನೋಡಿ ನನ್ನ ಹಣೆಯಲ್ಲಿ ಸ್ಟಿಕ್ಕರ್ನೇ ಬಿಡಲ್ಲ ಅವಳಿಗೆ ಸ್ಟಿಕ್ಕರ್ ಮೇಲೆ ಕಣ್ಣು ಮಾಮಿ ಮಾಮಿ ಅಂತ ಅಂದ್ಕೊಂಡು ಕಿತ್ತಾಕ್ತಾ ಇರ್ತಾಳೆ. ನಾನು ಎಷ್ಟು ಹಾಕೊತೀನಿ ಅಂದರೆ ಒಂದು ದಿನಕ್ಕೆ ಒಂದು 10 ಸ್ಟಿಕ್ಕರ್ಗಳನ್ನ ಹಾಕೊತಾ ಇರ್ತೀನಿ. ಅವಳು ಕಿತ್ತು ಇಡ್ತಾ ಇರ್ತಾಳೆ. ಏನೋ ಗೊತ್ತಿಲ್ಲ, ಅವಳಿಗೆ ನನ್ನ ಹಣೆಯಲ್ಲಿ ಸ್ಟಿಕ್ಕರ್ ಇರೋದೇ ಇಷ್ಟ ಇಲ್ಲ, ಬರೀ ಕಿತ್ತು ಹಾಕ್ತಾಳೆ. ಅವಳ ಹಣೆಯಲ್ಲಿ ಬಿಟ್ಬಿಡ್ತಾಳೆ, ನನ್ನ ಹಣೆಯಲ್ಲಿ ಇರೋದನ್ನು ಕಿತ್ತು ಹಾಕ್ತಾ ಇರ್ತಾಳೆ. ಇವಾಗ ಎದ್ದಿದ್ಲು, ನಾನೆಲ್ಲ ಮುಗಿಸೋಷ್ಟರಲ್ಲಿ ಎದ್ದಿದ್ಲು, ಅದಕ್ಕೆ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಇವಾಗ ಊಟ ಮಾಡಿಸ್ಬೇಕು ಅವಳಿಗೆ. ಊಟ ಎಲ್ಲ ಮಾಡಿಸಿದ್ದಾದಮೇಲೆ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ. ಯಾರದು ಚಿದು? ಇಲ್ಲ ನೋಡು ಚಿದು, ಯಾರದು? ಬೇಡ 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 ಕಣ. ಇಲ್ಲಿ ನಿನ್ನ ನಡೆಯಲ್ಲ ತಿನ್ನೋದ್ರಲ್ಲಿ ಮಾಮಿ. ಇಲ್ಲಿ ಮಾಮಿ ತಗಿ, ತಗೋ ನಿಂದು ಹಿಂಗೆ ಕಿಡು 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 ತಗೋ. ನಿನ್ನ ಮಾಮಿ ಐತಲ್ಲ, ಕಿಕ್ಕೋ. ಹಲೋ ಹಲೋ ಮಾಡು, ಹಲೋ ಮಾಡು, ಹಲೋ. ಬೇಡ ಬೇಡ, ಕಪ್ಪುಂಗಿಡು ತಗೊಳ್ತೀನಿ. ಎಲಿಫೆಂಟ್ ಯಾರ್ದಿದೆ ಎಲಿಫೆಂಟ್? ಕಾಫಿ ಕೊಡೋಕ್ಕೆ, ಕಾಫಿ ಕೊಡು. ಅದು ಬೇಕಾ ಪಾಪ? ಬೇಡ, ನಿನ್ನ ಆಟ ಆಡಲ್ಲ. ಬೇಡ ಇದು ಕೊಡಕ್ಕಾಗಲ್ಲ, ಎಲ್ಲಾನು ಕೊಡಕ್ಕಾಗಲ್ಲ ನಿಮಗೆ. ತೆಗ್ದು ಪಾಪ ಮುತ್ತು ಕೊಡು ಪಾಪಗೆ. ಮುತ್ತು ಕೊಡು. ಪಾಚಿ ಮಾಡಿಸು. ತಟ್ಟು ಮಲ್ಕೊಳ್ಳಿ. ತಟ್ಟು ಪಾಪುಗೆ. ಪಾಪ ಎಲ್ಲ ಪಾಪ. ಪಾಚಿ ಮಾಡಿಸು. ತಟ್ಟು ಮಲ್ಕೊಳ್ಳಿ. ತಟ್ಟು ಪಾಪ. ಪಪ್ಪಿ ಕೊಡೋದಕ್ಕೆ ಚಿದು. ಎಲ್ಲಿತ್ತು ಪಾಪ? ಎಲ್ಲಿತ್ತು? ಹಾಯ್, ಊಟ ಎಲ್ಲ ಆಯಿತು. ಪಾಪಗೂ ಊಟ ಮಾಡಿಸ್ದೆ. ನಾನು ಊಟ ಮಾಡಿ ಸ್ವಲ್ಪ ಕೂದೆಲ್ಲ ಆರಿಸಿ ಕೂದೆಲ್ಲ ಬಾಚ್ಕೊಂಡಿದ್ದೀನಿ. ಅಂದರೆ ನನ್ನ ಒಂದು ಫಸ್ಟ್ ಟ್ರೈಮಿಸ್ಟರ್ ಅಂದರೆ ನಾನು 3 ತಿಂಗಳ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏರೆಲ್ಲ ಬಾಚ್ಕೊಂಡು ರೆಡಿಯಾಗಿದ್ದೀನಿ ಇವಾಗ. ಅಂದರೆ ನಾನು 3 ತಿಂಗಳು ಅಂದರೆ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ದು ಹಾಸ್ಪಿಟಲಲ್ಲೇ. ನನಗೆ ಸ್ವಲ್ಪ ಏನೇನೋ ಪ್ರಾಬ್ಲಮ್ಗಳಾಗ್ತಾ ಇರೋದ್ರಿಂದ ನಾನು ಅವಾಗ ಹೋಗಿ ತೋರಿಸ್ಕೊಂಡಿದ್ದೆ. ಈ ಥರ ಟೆಸ್ಟ್ ಬರೆದ್ರು, ಅವಾಗ ಟೆಸ್ಟ್ ಮಾಡಿ ಅಲ್ಲಿ ಹಾಸ್ಪಿಟಲಲ್ಲಿ ಚೆಕ್ ಮಾಡಿರೋದ್ರಿಂದ ನಾನು ಟೆಸ್ಟ್ ಮಾಡಿರೋಂಥ ವೀಡಿಯೋಗಳು, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿರೋ ಕಿಟ್ಟು ತಂದಿದ್ದೀನಿ ಅಷ್ಟೇ. ಅದನ್ನು ಟೆಸ್ಟ್ ಮಾಡಿರೋಂಥ ವೀಡಿಯೋ ಏನಿಲ್ಲ. ಮತ್ತು ಅಷ್ಟಾಗಿ ನನಗೆ ಸಿಮ್ಟಮ್ಸ್ಗಳನ್ನು ಕಾಣಿಸ್ಕೊಂಡಿರಲಿಲ್ಲ 3 ತಿಂಗಳವರೆಗೂ. ಕೆಲವೊಂದು ಮಾತ್ರ ನನಗೆ ಗೊತ್ತಾಗಿರೋಂಥ ಸಿಮ್ಟಮ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಅದು ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಎಷ್ಟೋ ಜನಕ್ಕೆ ಸಿಮಿಲರ್ ಸಿಮ್ಟಮ್ಸ್ಗಳು ಇರುತ್ತೆ, ಅದಕ್ಕೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇಷ್ಟು ಸಿಮ್ಟಮ್ಸ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ವಾಮಿಟಿಂಗು. ನನಗೆ ಯಾವುದೇ ರೀತಿ 3 ತಿಂಗಳವರೆಗೂ ಯಾವುದೇ ರೀತಿ ವಾಮಿಟಿಂಗ್ ಸೆನ್ಸೇಷನ್ ಆಗಲಿ ಏನೂ ಇರಲಿಲ್ಲ. 3 ತಿಂಗಳು ಆದಮೇಲೆ ಅಂದರೆ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಮಾಡಿಸಿದ್ಮೇಲೆ ಒಂದಿನ ಏನೋ ವಾಮಿಟಿಂಗ್ ಆಯಿತು. ಅದು ಬಿಟ್ಟರೆ ಇನ್ನು ಬಸ್ಸಲ್ಲಿ ಹೋಗುವಾಗ ಅಂಥ ಟೈಮಲ್ಲಿ ಆಗಿದೆ ಅಷ್ಟೇ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗೋಕ್ಕೆ ನನಗೆ ವಾಮಿಟಿಂಗ್ ಎಲ್ಲ ಆ ಥರ ಏನು ಜಾಸ್ತಿ ವಾಮಿಟಿಂಗಲ್ಲಿ ಆ ರೀತಿ ಏನೂ ಆಗಿಲ್ಲ ನನಗೆ. ಮತ್ತು ಇನ್ನೊಂದು ಸಿಮ್ಟಮ್ಸ್ ಏನಂದರೆ ನನಗೆ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಬಟ್ ನಾನು ಏನಂದರೆ ಬಾಣಂತ ಅವಾಗ ತಾನೇ ಮುಗ್ದಿತ್ತು, ಅವಾಗೇನು ತಿನ್ನೋಕೆ ಕೊಡ್ತಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಎಲ್ಲ ತಿನ್ಬೋದು ಅಂತ, ಈ ಥರ ತಿನ್ನಬೇಕು ಅನಿಸ್ತಾ ಇರ್ಬೋದು ಅಂತ ಅಂದ್ಕೊಂಡು ಎಲ್ಲನೂ ತಿಂದಿದ್ದೀನಿ, ಪ್ರತಿಯೊಂದೂ ತಿಂದಿದ್ದೀನಿ. ಇಂಥದ್ದು ತಿನ್ನಿಲ್ಲ, ಪೈನಾಪಲ್ಲು ಪ್ರತಿಯೊಂದೂ ಜಾಸ್ತಿನೇ ತಿಂದಿದ್ದೀನಿ. ಹಂಗಂತ ನೀವು ತಿನ್ನೋಕೆ ಹೋಗಬೇಡಿ, ಕೆಲವೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ. ನನಗೆ ಅಡ್ಜಸ್ಟ್ ಆಗಿದೆ, ಅದಕ್ಕೆ ನನಗೆ ಏನು ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ, ಯಾರು ತಿನ್ನೋಕೆ ಹೋಗಬೇಡಿ. ಪಪ್ಪಾಯ, ಪೈನಾಪಲ್ಲು, ಯಾವುದೇ ಫ್ರೂಟ್ಸ್ ಆಗಲಿ ಎಲ್ಲ ತಿಂದಿದ್ದೀನಿ. ಮತ್ತು ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು ನನಗೆ ಆ ಟೈಮಲ್ಲಿ. ಅವಾಗ ಚೆನ್ನಾಗಿ ತಿಂದಿದ್ದೀನಿ, ಜಾಸ್ತಿ ಕ್ರೇವಿಂಗ್ಸ್ ಆಗ್ತಿತ್ತು. ನಾನು ಏನಕ್ಕೆ ಏನು ಅಂತ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಬಾಣಂತನ ಮುಗ್ದಿತ್ತಲ್ಲ ಎಲ್ಲನೂ ತಿನ್ಬೋದು ಅಂದ್ಬಿಟ್ಟು ಚೆನ್ನಾಗೆಲ್ಲ ತಿಂತಾಯಿದ್ದೆ. ಮತ್ತು ಏನು ಅಂದರೆ ವೆಯ್ಟ್ ಗೇನ್ ಆಗಿದೆ, ಜಾಸ್ತಿ ವೆಯ್ಟ್ ಗೇನ್ ಆಗಿಬಿಟ್ಟಿದೆ. ನಾನು ಬಾಣಂತಿ ಅಲ್ವಾ, ಅದಕ್ಕೆ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅದನ್ನು ಹಾಗೆ ಅಂತ ಅಂದ್ಕೊಂಡು ಅದನ್ನು ಕೇರ್ಲೆಸ್ ಮಾಡಿದೆ. ಮತ್ತು ಇನ್ನೊಂದು ಪಾಯಿಂಟ್ ಅಂದರೆ ತುಂಬ ಕಪ್ಪಗಾಗಿದೆ. ಬಾಣಂತಂದಲ್ಲಿ ಎಲ್ಲರೂ ಸ್ವಲ್ಪ ಕಲರ್ ಆಗ್ತಾರೆ, ಬಟ್ ನಾನು ಬಾಣಂತದಲ್ಲಿ ತುಂಬ ಕಪ್ಪಗಾಗಿದೆ, ಕಲರ್ ಸ್ಕಿನ್ ಎಲ್ಲ ಫುಲ್ಲು ಡಲ್ ಆಗೋಗಿತ್ತು ನನಗೆ. ಅದು ಒಂದು ಸಿಂಟಮ್ಸು. ಮತ್ತು ಇನ್ನೇನಂದರೆ ಮೂಡ್ ಸ್ವಿಂಗ್ಸು ಆ ಥರ ಎಲ್ಲ ಏನೂ ಇರಲಿಲ್ಲ. ಆರಾಮಾಗಿ ಎಂಜಾಯಲ್ಲಿದ್ದೆ ನಾನು. ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಉಣ್ಕೊಂಡು ಪಾಪು ನೋಡ್ಕೊಂಡು ಆರಾಮಾಗಿದ್ದೆ. ಯಾವುದೇ ರೀತಿ ಮೂಡ್ ಸ್ವಿಂಗ್ಸ್ ಆಗಲಿ ಆ ಥರದ್ದೆಲ್ಲ ಏನೂ ಇರಲಿಲ್ಲ ನನಗೆ. ನೆಕ್ಸ್ಟು ಹೇರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು. ಅದೊಂದು ಅಂದರೆ ಜಾಸ್ತಿ ಹೇರ್ ಫಾಲ್ ಆಗ್ತಿತ್ತು. ಅದರಿಂದ ನನಗೆ ಸ್ವಲ್ಪ
ಅನ್ನಿಸ್ತಾ ಇತ್ತು, ಏನಕ್ಕೆ ಈ ರೀತಿ ಏರ್ ಫಾಲ್ ಆಗ್ತಿದೆ ನನಗೆ ಸಡನ್ನಾಗಿ. ಬಾಣಂತನದಲ್ಲೆಲ್ಲ ಚೆನ್ನಾಗಿತ್ತು ನನಗೆ ಹೇರು, ಸಡನ್ನಾಗಿ ಏರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು. ಅವಾಗ ಸ್ವಲ್ಪ ಡೌಟ್ ಇತ್ತು ಅಷ್ಟೇ. ಮತ್ತು ಇನ್ಯಾವುದು ಅಂಥ ಸಿಂಟಮ್ಸ್ಗಳೆಲ್ಲ ಏನು ನನಗೆ ಕಾಣಿಸಿಲ್ಲ 3 ತಿಂಗಳವರೆಗೂ. ಇವಾಗ ಅದೇ ಏನು ಕಂಟಿನ್ಯೂ ಆಗ್ತಿದೆ ಅಂದರೆ ಫೇಸ್ ಬ್ಲ್ಯಾಕು, ಅದು ಇವಾಗಲೂ ಅದೇ ರೀತಿ ಕಂಟಿನ್ಯೂ ಆಗ್ತಾಯಿದೆ. ಮತ್ತು ಕ್ರೇವಿಂಗ್ಸು ಅಷ್ಟು ಇವಾಗ ಏನು ಕ್ರೇವಿಂಗ್ಸ್ ಎಲ್ಲ ಏನಿಲ್ಲ. 3 ಮಂತ್ಸ್ವರೆಗೂ ಇತ್ತು, ಇವಾಗ ಕ್ರೇವಿಂಗ್ಸ್ ಆ ಥರ ಎಲ್ಲ ಏನಿಲ್ಲ. ಎಲ್ಲೋ ಒಂದೊಂದ್ಸಲ ಏನಾದರೂ ತಿನ್ನಬೇಕು ಅನಿಸಿದಾಗ ತಿಂತೀನಿ ಅಷ್ಟೇ. ಮತ್ತು ವಾಮಿಟಿಂಗು ಅಷ್ಟೇ, ಇವಾಗಲೂ ಯಾವುದೇ ರೀತಿ ವಾಮಿಟಿಂಗ್ ಎಲ್ಲ ಏನೂ ಇಲ್ಲ. ಹೇರ್ ಫಾಲು ಅದೂ ಕಂಟಿನ್ಯೂ ಆಗ್ತಾಯಿದೆ. ಏರ್ ಫಾಲ್ ಇವಾಗಲೂ ಆಗ್ತಾಯಿದೆ, 3 ಮಂತ್ಸಲ್ಲೂ ಆಗ್ತಾಯಿತ್ತು, ಇವಾಗಲೂ ಏರ್ ಫಾಲ್ ಆಗ್ತಾಯಿದೆ. ಮತ್ತು ನೆಕ್ಸ್ಟು ಯಾವುದೇ ರೀತಿ ನನಗೆ ಸಿಂಟಮ್ಸ್ಗಳೇನು ಇಲ್ಲ, ನಾರ್ಮಲಾಗಿ ಆರಾಮಾಗೇ ಇದ್ದೀನಿ. ಮತ್ತು ಅಷ್ಟೇ ಅನಿಸುತ್ತೆ ನನಗೆ ಇರೋಂಥ ಸಿಂಟಮ್ಸ್ಗಳು. ನಂಗೆ ಆ ಥರ ಏನು 3 ತಿಂಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಏನೂ ಆಗಿಲ್ಲ. ಜಾಸ್ತಿ ವಾಮಿಟಿಂಗ್ ಆಗೋದು, ಊಟ ಸೇರದೇ ಇರೋದು, ಆ ಥರ ಎಲ್ಲ ಏನೂ ಆಗಿಲ್ಲ. ಆರಾಮಾಗಿ ತಿನ್ಕೊಂಡು ಚೆನ್ನಾಗೇ ಇದ್ದೆ. ಇವಾಗ ಸ್ವಲ್ಪ ನನಗೆ ಸುಸ್ತಾಗೋದು ಆ ರೀತಿ ಎಲ್ಲ ಆಗ್ತಿರೋದು ಇವಾಗ. 3 ಮಂತ್ಸಲ್ಲಿ ಯಾವುದೇ ರೀತಿ ಆ ರೀತಿ ಎಲ್ಲ ಏನೂ ಆಗಿಲ್ಲ. ಇಷ್ಟೇ ನನ್ನ ಸಿಂಟಮ್ಸ್ಗಳು. ಮತ್ತು ಇನ್ನು ನೆಕ್ಸ್ಟು ಟ್ರೈಮಿಸ್ಟರಲ್ಲಿ, ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನನಗೆ ಯಾವ್ಯಾವ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ 3 ಮಂತ್ಸ್ವರೆಗೂ ಅಂದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ನನಗೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು, ನನ್ನ ಒಂದು ಸಿಂಪಲ್ ಸಿಂಟಮ್ಸ್ಗಳು ನನಗೆ ಅಷ್ಟೇನಿಲ್ಲ. ನನಗೆ ಆಗಿರೋ ಅಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಅನಿಸುತ್ತೆ ನನ್ನ ಒಂದು ಪ್ರೆಗ್ನೆನ್ಸಿ ಸಿಂಟಮ್ಸ್ಗಳು 3 ಮಂತ್ಸಲ್ಲಿ. ನಿಮಗೂ ಯೂಸ್ ಆಗ್ಬೋದು ಅಂತ ಅನಿಸ್ತು, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಯಾವ್ಯಾವ ಸಿಂಟಮ್ಸ್ ಇತ್ತು ಪ್ರೆಗ್ನೆಂಟಲ್ಲಿ ಅಂತ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಿದು ಇವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಒಂದು ಕಡೆ ಅಂತೂ ನಿಲ್ಲೋದೇ ಇಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾಳೆ. ಈ ರೀತಿ ಅವಳು ಹಿಂದೆನೇ ಇರಬೇಕು. ಅದಕ್ಕೆ ಟೆರೆಸ್ ಮೇಲೆ ಫುಲ್ ಫ್ರೀಯಾಗಿರುತ್ತೆ. ಅದಕ್ಕೆ ಮೇಲೆ ಕರ್ಕೊಂಡು ಬಂದುಬಿಡ್ತೀನಿ. ಸಂಜೆ ಆಯಿತು ಅಂದರೆ ಸ್ವಲ್ಪ ಹೊತ್ತು ಅವಳು ಇಲ್ಲೇ ವಾಕಿಂಗ್ ಮಾಡ್ಕೊಂಡು ಆಟ ಆಡಿಸ್ಕೊಂಡು ಆಮೇಲೆ ಕೆಳಗಡೆ ಹೋಗ್ತೀನಿ. ಇವಾಗ ಸಂಜೆ ಆಯಿತು, 5 ಗಂಟೆ ಆಗಿದೆ ಟೈಮು. ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.